ಎಲ್ಲರಿಗೂ ಇವತ್ತು ಶೇಂಗಾ ಚಟ್ನಿ ಪುಡಿ ಮಾಡೋಣ. ಮೊದಲಿಗೆ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಅದು ಒಡೆದು ಅದ್ರ ಸಿಪ್ಪೆ ಹೋಗ್ಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಸ್ವಲ್ಪ ತಣ್ಣಗಾಗಲಿ. ಇವಾಗ ಇದಕ್ಕೆ ಒಂದು 10 ರಿಂದ 15 ಬೆಳ್ಳುಳ್ಳಿ ಹೆಸಲು ಸಿಪ್ಪೆಗೂಡೆ ಜಜ್ಜಿ ಫ್ರೈ ಮಾಡ್ಕೊಳ್ಳೋದು. ಹಾಗೆಯೇ ಕರಿಬೇವು, ಇದು ಹಾಕಿದಷ್ಟು ಪರಿಮಳ ಚೆನ್ನಾಗಿರುತ್ತೆ. ಇದು ಅಷ್ಟೇ ಹುರಿದು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋದು. ಇವಾಗ ಸಿಪ್ಪೆ ತೆಗೆದಿರೋ ಶೇಂಗಾನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಕರಿಬೇವಿನ ಎಲೆ, ಹಾಗೆಯೇ ಬೆಳ್ಳುಳ್ಳಿ, ಸಕ್ಕರೆ ಒಂದು 3 ರಿಂದ 4 ಸ್ಪೂನು, ಹಾಗೆಯೇ 1.5 ಸ್ಪೂನ್ ಉಪ್ಪು, ಖಾರದ ಪುಡಿ ಒಂದು 3 ರಿಂದ 4 ಸ್ಪೂನು. ಇದನ್ನ ಒಣಮೆಣಸು ಹುರಿದು ಹಾಕ್ಬೋದು. ನೀವು ಶೇಂಗಾನ ಎಷ್ಟು ತಗೊಂತೀರೋ ಆ ಕ್ವಾಂಟಿಟಿಲಿ ಎಲ್ಲ ಐಟಮ್ನ ಹಾಕೊಂಡ್ರೆ ಆಯ್ತು. ನೋಡಿ, ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ. ಇದು ಚಪಾತಿಗೆ, ರೋಟಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.